ಇದ್ದಕ್ಕಿದ್ದಂತೆ ಸ್ತ್ರೀಯರು ಬಂತು, ಪುರುಷರು ಬಂತು. ಸೊಂಟ ನೋವು, ಮೊಣಕಾಲು ನೋವು, ಪಾದದ ನೋವು, ಹಿಮ್ಮಡ ನೋವು, ಬೆನ್ನು ನೋವು, ಈ ಥರ ನೋವುಗಳ ಸರಮಾಲೆಯನ್ನು ತಂದು ಇಲ್ಲಿ ಬಳಲ್ತಾರ. ಇಷ್ಟು ನೋವೈತಿ, ಅಷ್ಟು ನೋವೈತಿ ಅಂತ ತಿಳ್ಕೊಂಡು ಗುಳಿಗೆ ತೊಗೊತಾರೆ. ಬಟ್ ಒಮ್ಮೊಮ್ಮೆ ಬರೀ ಗುಳಿಗೆ ಮೇಲಿನ ವರ್ಕೌಟ್ ಆಗೋದಿಲ್ಲ. ಒಮ್ಮೊಮ್ಮೆ ಅದಕ್ಕೆ ಲೇಪನವನ್ನು ಅಥವಾ ಎಣ್ಣೆಯನ್ನು, ತೈಲವನ್ನು ಹಚ್ಚಬೇಕಾಗ್ತದೆ ತಿಕ್ಕೊಳ್ಳಿಕ್ಕೆ. ನಾವು ಎಷ್ಟೆಷ್ಟು ಕಾಸ್ಟ್ಲಿ ಆಯಿಲ್ಗಳನ್ನು ನಾವು ಬಳಸ್ತೀವಿ. ನನ್ನ ಅನುಭವದ ಪ್ರಕಾರ ನೀವು ಮನೆಯೊಳಗೆ ಮಾಡ್ಕೊಳ್ತಕ್ಕಂಥ ಒಂದು ಈ ನೋವು ನಿವಾರಕ ತೈಲವನ್ನು ನೀವು ಮಾಡ್ಕೋಬೋದು. ಏನು ಮಾಡಬೇಕು? 100 ಗ್ರಾಮ್ ಎಳ್ಳೆಯನ್ನು, ಶುದ್ಧವಾದ ಎಳ್ಳೆಣ್ಣೆಯನ್ನು ತೆಗೆದುಕೊಂಡ್ಬನ್ನಿ. 100 ಗ್ರಾಮ್ ಎಳ್ಳೆಣ್ಣೆಯೊಳಗೆ 1 ಚಮಚೆ ಮೆಂತೆ, 1 ಚಮಚೆ ಅಜ್ವಾನ, 1 ಚಮಚೆ ಮೆಂತೆ, 1 ಚಮಚೆ ಅಜ್ವಾನ, 1 ಚಮಚೆ ಅರಿಶಿನ. ಅದು ಆ್ಯಕ್ಚುಲಿ ಅವ್ರದವ್ರು ಕುಟ್ಟಿದ್ದಿರ್ಬೇಕದು. ಆ್ಯಕ್ಚುಲಿ ಪುಡಿ ಆದರೆ ಸ್ವಲ್ಪ ಪುಡಿಗಿಂತ ಹೆಚ್ಚಿಗೆ ಇದು. ಮತ್ತು ಅದು ಕುಟ್ಕೊಳ್ಳಿಕ್ಕೆ ಆಗ್ತಿದ್ರೆ ಪುಡಿನೇ ಹಾಕ್ರಿ. ಮತ್ತು ನೆನಪಿಡಿ, 100 ಗ್ರಾಮ್ ಎಳ್ಳು ಎಣ್ಣೆಯೊಳಗೆ ಒಂದಿಷ್ಟು ಅಜ್ವಾನ, ಒಂದಿಷ್ಟು ಮೆಂತೆ, 1 ಚಮಚೆ, ಒಂದಿಷ್ಟು ಅನ್ನೋಕ್ಕಿಂತ 1 ಚಮಚೆ ಮೆಂತೆ, 1 ಚಮಚೆ ಅಜ್ವಾನ, 2 ಉಡಲ ಎಲೆಗಳು. ಹೌದಾ? ಇವನ್ನೆಲ್ಲ ಒಟ್ಟ ಆ ಎಳ್ಳೆಣ್ಣೆಯೊಳಗೆ ಕರ್ರಗಾಗ್ಮಟ್ಟ ಕರಿಬೇಕು, ಕುದಿಸ್ತೀವಿ ಅಂತ ಎಂತಾರಲ್ಲ, ಅದು ಕರ್ರಗಾಗಬೇಕದು. ಕುದಿಸಿ ಕರ್ರಗಾಗಬೇಕು. ಆಮೇಲೆ ಅದನ್ನು ಕೆಳಗಿಳಿಸ್ರಿ. ಕೆಳಗಿಳಿಸಿ ಅದನ್ನು ಒಂದು ಬಾಟ್ಲಿಯೊಳಗೆ ಹಾಕಿಟ್ಕೋರಿ. ಹಾಕಿಟ್ಕೊಂಡು ಒಂದು ಹಚ್ಕೊಳ್ಳೋ ಮುಂದೆ, ಮೊಣಕಾಲಿಗೆ ಅಥವಾ ಪಾದಕ್ಕೆ ಹಚ್ಕೊಳ್ಳೋ ಮುಂದೆ ಸ್ವಲ್ಪ ಕರ್ಪೂರ ಹಾಕ್ಕೊಂಡು ಮಾಲಿಷ್ ಮಾಡ್ಕೊರಿ. ಎಷ್ಟು ಅದ್ಭುತ ನೋವು ನಿವಾರಕ ಐತೆ ಅನ್ನೋದು ನಿಮಗೆ ಮನದಟ್ಟಾಗ್ತದೆ. ಆ್ಯಕ್ಚುಲಿ ಮಾಡಿ ನೋಡ್ತೀರಾ? ಮಾಡಿರಿ, ನೋಡ್ರಿ, ಆನಂದವನ್ನು ಪಡ್ಕೊಳ್ಳಿ. ಇದು ಪರಿಶುದ್ಧವಾದ ಮನೆಯೊಳಗೆ ತಯಾರಿಸಿಕೊಳ್ಳಬಹುದಾದ ಒಂದು ನೋವು ನಿವಾರಕ ತೈಲ ಆಗ್ತದೆ. ಸೊ ಭಾಳ ಹೇಳಬೇಕಾಗಿಲ್ಲ, ಮತ್ತು ಅದು ಕನ್ಫ್ಯೂಷನೂ ಇಲ್ಲ. ಮತ್ತೊಮ್ಮೆ ಹೇಳಬೇಕಂತೂ ಅನಿಸೋದಿಲ್ಲ ನನಗೆ. ಅದಕ್ಕೆ ರಿಪೀಟೆಡ್ಲಿ ಬೇಕಾದ್ರೆ ಇದನ್ನು ನಾನು ಹೇಳಿದ್ದನ್ನು ರಿಪೀಟ್ ಮಾಡಿ ಕೇಳ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಶ್ರೀ ಗುರುದೇವ್.